ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಸ್ವಾಗತ ಸುಸ್ವಾಗತ. ಇದು ಬಂದ್ಬಿಟ್ಟು ನಮ್ಮದು ವಿಡಿಯೋ ಏನಂತಂದರೆ, ಲೈಕ್ ಪ್ರೀವಿಯಸ್ ಆಗಿ ನಮಗೆ R15 ಮೇಲೆ ವಿಡಿಯೋ ಮಾಡಿದ್ದೆ. ಅದಾದಮೇಲೆ ನಮಗೆ ಮೈಕ್ ಸೆಟಪ್ಪಲ್ಲಿ ವಿಡಿಯೋ ಮಾಡಿದ್ದೆ ಆ್ಯಂಡ್ ಎಲ್ಲ ವಿಡಿಯೋ ಓಕೆ. ಬಟ್ ಅದ್ರ ಜೊತೆಗೆ ನಂದು ಇನ್ನೂ ಒಂದು ಬೈಕು ಇದೆ. ಯಾವುದು ಅಂದರೆ ಪ್ಯಾಷನ್ ಪ್ರೋ. ಸೊ ನಾನು ಡೈಲಿ ಬೇಸಿಸ್ಗೆ ಯಾವುದಾದ್ರೂ ಗಾಡಿ ಒಂದು ಚೂಸ್ ಮಾಡಿದ್ದೀನಿ, ಯಾವುದಾದ್ರೂ ಒಂದು ಗಾಡಿ ಇದೆ. ಎಲ್ಲ ಬೈಕರ್ಸ್ ಜೊತೆ ಒಂದು ದೊಡ್ಡ ಗಾಡಿ ಜೊತೆಗೆ ಒಂದು ಸೈಡಲ್ಲಿ ಒಂದು ಗಾಡಿ ಅನ್ನೋದು ಇರುತ್ತೆ. ನನ್ನ ಹತ್ರ ಬಂದ್ಬಿಟ್ಟು ನಮ್ಮದು ಲೈಕ್ ಪ್ಯಾಷನ್ ಪ್ರೋ ಇದೆ. ಸೊ ಈ ಪ್ಯಾಷನ್ ಪ್ರೋ ಬಂದ್ಬಿಟ್ಟು ನನಗೆ ಲೈಕ್ ಫ್ಯಾಮ್ಲಿ ಕಡೆಯಿಂದ ಬಂದಿರೋದು. ಅಂದರೆ ಲೈಕ್ ನಮ್ಮ ಅಪ್ಪ ಅವರು ಮತ್ತು ನಮ್ಮ ಮಾಮವರು ಯೂಸ್ ಮಾಡಿರೋ ಒಂದು ಗಾಡಿ ಇದು. ಆ್ಯಂಡ್ ಈಗ ನನ್ನ ಹತ್ರ ಬಂದಿದೆ ಆ್ಯಂಡ್ ಇದನ್ನು ನಾನು ಪ್ರಾಪರಾಗಿ ಮೇಂಟೈನ್ ಮಾಡ್ತೀನಿ. ಈಕ್ವಲ್ ಟು ಲೈಕ್ R15 ಒಂದೇ ಅಲ್ಲ, ಲೈಕ್ ದೊಡ್ಡ ಗಾಡಿಗಳು ಒಂದೇ ಅಲ್ಲ. ಸೊ ಇವ್ಟ್ರೂ ಸೊ ಈ ಗಾಡಿಗಳನ್ನು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಗಾಡಿ ಕೂಡ ನಾವು ಮೇಂಟೈನ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಫೀಲ್ಡ್ ಆಫ್ ವ್ಯೂ ಆ್ಯಂಡ್ ಇದ್ರದ್ದು ಲೈಕ್ ಮೇಂಟೆನೆನ್ಸ್, ಲೈಕ್ ಲಿಟಲ್ ಮೇಂಟೆನೆನ್ಸ್ ಥಿಂಗ್ಸ್ ಅನ್ನೋದು ಸ್ವಲ್ಪ ಹೇಳ್ತೀನಿ ಈ ವಿಡಿಯೋನಲ್ಲಿ. ಸೊ ಸ್ಟೇ ಟ್ಯೂನ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಇದು ಬಂದ್ಬಿಟ್ಟು ನಮಗೆ ಫೀಲ್ಡ್ ಆಫ್ ವ್ಯೂ ಅಂತಲೇ ಹೇಳ್ಬೋದು. ಲೈಕ್ R15 ನೀವು ನೋಡಿದ್ರಿ, ಅದ್ರದ್ದು ಫೀಲ್ಡ್ ಆಫ್ ವ್ಯೂ ಓಕೆ ಇದೆ. ಆ್ಯಂಡ್ ನಾರ್ಮಲ್ ಬೈಕ್ಸಲ್ಲಿ ನಾವೇನಾದರೂ ವ್ಲಾಗಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಸೊ ಇದು ಬಂದ್ಬಿಟ್ಟು ಸೂಪರ್ ಆಗಿದೆ. ಲೈಕ್ ಕಡಿಮೆ ಬಜೆಟಲ್ಲಿ ನಮಗೆ ಎಲ್ಲ ಕೂಡ ಲೈಕ್ ಅರೌಂಡ್ ಒಂದು 25,000ಗೆ ನಮಗೆ ಲೈಕ್ ಇದೆಲ್ಲ ಸೆಟಪ್ ಮಾಡ್ಕೋಬೋದು. ನಾವು ಬಂದ್ಬಿಟ್ಟು ಲೈಕ್ ಇಯರ್ಫೋನ್ಸ್ನ ಯೂಸ್ ಮಾಡಿಕೊಂಡು ಮೈಕ್ ಥರ ಯೂಸ್ ಮಾಡ್ಕೊಳೋದು. ಅದಾದಮೇಲೆ DJI Action 3ನ ಯೂಸ್ ಮಾಡ್ಕೊಂಡು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ನಾನು ಬಂದ್ಬಿಟ್ಟು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಲೈಕ್ ಫೀಲ್ಡ್ ಆಫ್ ವ್ಯೂ ಅನ್ನೋದು ಲೈಕ್ ಪರ್ಫೆಕ್ಟಾಗೇ ಇದೆ ಮೋಟೋ ವ್ಲಾಗಿಂಗ್ ಮಾಡ್ಕೊಳ್ಳಿಕ್ಕೆ. ಲೈಕ್ ಈಕ್ವಲ್ ಟು ಗೋಪ್ರೋ ಥರನೇ, ಲೈಕ್ ಈಕ್ವಲ್ ಟು ಗೋಪ್ರೋನೇ ಏನಂದರೆ ಗೋಪ್ರೋನ ಇದನ್ನು ರೀಪ್ಲೇಸ್ ಮಾಡ್ತಾ ಇದೆ ಈ ಜನ್ರೇಷನಲ್ಲಿ. ಈಗ 2024ಅಲ್ಲಿ ಯಾವುದಾದ್ರೂ ಒಂದು ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ ಲೈಕ್ ದಟ್ಟು ಕ್ವಾಲಿಟಿ ಬಂದ್ಬಿಟ್ಟು ಗೋಪ್ರೋ ಥರ ಯಾವುದಾದ್ರೂ ಪ್ರೊವೈಡ್ ಮಾಡ್ತಾ ಇದೆ ಅಂತಂದರೆ ಲೈಕ್ DJI Action 3 ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ನಮ್ಮ ವಾಯ್ಸ್ ಎಲ್ಲ ನಾನು ಲೈಕ್ ನನ್ನ ಇಯರ್ಫೋನ್ಸ್ಲಿದ್ದಾನೆ ಲೈಕ್ ರಿಕಾರ್ಡ್ ಮಾಡ್ತಾ ಇರೋದು. ಇಯರ್ಫೋನ್ಸ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಲೈಕ್ ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಹೇಳಿರೋ ಪ್ರಕಾರ ಈ ರಿಯಲ್ಮಿ ಬಡ್ಸ್ 2 ಅಂತ ಹೇಳಿದ್ನಲ್ಲ. ಸೊ ರಿಯಲ್ಮಿ ಬಡ್ಸ್ 2 ಅಲ್ಲಿ ಲೈಕ್ ನಮಗೆ ಅರೌಂಡ್ 500 ಸಮಥಿಂಗಲ್ಲಿ ಬಂದುಬಿಡುತ್ತೆ ಅದು ಇಯರ್ಫೋನ್ಸ್ ಅನ್ನೋದು. ಲೈಕ್ ತುಂಬ ಚೆನ್ನಾಗಿ ಲೈಕ್ ಅಪ್ ಟು ದ ಮಾರ್ಕ್ ಅನ್ನೋದು ನಮಗೆ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಅದ್ರ ರಿಸಲ್ಟ್ ನೀವು ನೋಡ್ತಾ ಇದ್ದೀರಲ್ಲ. ನಾನೀಗ ಮಾತಾಡ್ತಿರೋದು ಒಂದು ಮೈಕಲ್ಲಿ ಅಲ್ಲ, ಲೈಕ್ ನಾರ್ಮಲಾಗೆ ಇದು ಲೈಕ್ ಇದರಲ್ಲಿ ಮಾತಾಡ್ತಾ ಇರೋದು ನಾನು ಬಂದ್ಬಿಟ್ಟು ನಮ್ಮ ಫೀಲ್ಡ್ ಆಫ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಸ್ಕೈ ನೋಡಿ ಯಾವ ಥರ ಕಾಣ್ತಾ ಇದೆ. ಆ್ಯಂಡ್ ಇನ್ನು ಮುಂದ್ಗಡೆ ನಮಗೆ ಸಿನಿಮಾ ಇದೆ. ಇದು ಅಗ್ರಿಯಲ್ಲಿ ನಮಗೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇದೆ ಅಲ್ಲ. ಸೊ ಮಳೆ ಬಂದರೆ ಮಾತ್ರ ಇಲ್ಲಿ ಯಾವ ಥರ ಇತ್ತಂದರೆ ಆಫ್ ರೋಡಿಂಗು ಅಡ್ವೆಂಚರ್ಗೆ ಏನು ಕಡಿಮೆ ಇರೋಲ್ಲ, ಆ ಥರ ಇರುತ್ತೆ ಇಲ್ಲೆಲ್ಲ. ಇಲ್ಲಿ ನೋಡಿ ಇವನು ಎಷ್ಟು ದುಮ್ಮೆ ಎಬ್ಸ್ಕೊಂಡು ಬರ್ತಾ ಇದ್ದಾನೆ. ಲೈಕ್ ಹೆಲ್ಮೆಟ್ ಏನಾದರೂ ಇಲ್ಲ ಅಂತಂದರೆ ನಮ್ಮ ಕಣ್ಣುಗಳಲ್ಲೆಲ್ಲ ಡ್ಯಾಮೇಜ್. ನಿಧಾನಕ್ಕೆ ಹೋಗಪ್ಪ ಸ್ವಲ್ಪ, ಏನು ಅರ್ಜೆಂಟ್ ಏನಿಲ್ಲ ಅಲ್ಲಿ. ಸೊ ಇದು 99cc ಅಂತೇಳಿ ಇದನ್ನೇನು ಕಡಿಮೆ ಅಂತ ಅನ್ಕೋಬೇಡಿ, ಇದೂ ಹೋಗುತ್ತೆ. ಲೈಕ್ ಇಲ್ಲಿ ಮೀಟರ್ ಎಷ್ಟಿದೆ ಅಲ್ಲ, 100ವರೆಗೂ ನಾನು ಹೋಗಿದ್ದೀನಿ. 100 ಲಾಸ್ಟ್ ನಂದು ಮ್ಯಾಕ್ಸಿಮಮ್ ಹೋಗಿರೋದು ಈ ಗಾಡಿಯಲ್ಲಿ. ಇವಾಗಲೂ ಇನ್ನೂ ಪವರ್ ಹೆಂಗಿದೆ ಅಂತಂದರೆ ಎಷ್ಟು ಜನ ಲೈಕ್ ಮೂವರ್ ಹಾಕ್ಕೊಂಡು ಹೋಗುತ್ತೆ. ಬಟ್ ಮೂವರ್ ಹೋಗಬಾರ್ದು, ಬಟ್ ಮೂವರ್ ಹಾಕ್ಕೊಂಡು ಹೋಗು ಅರೌಂಡ್ ಒಂದು 80 ಸ್ಪೀಡಲ್ಲಿ ಹೋಗುತ್ತೆ ಇದು. ಯಾವುದೇ ಗಾಡಿ ಆಗಿರಲಿ ಲೈಕ್ ಇಂಜನ್ ಆಯಿಲ್ ಪ್ರಾಪರಾಗಿ ಮೇಂಟೈನ್ ಮಾಡಿದ್ರೆ ಒಂದು ಬೆನಿಫಿಟ್ಸ್ ಹೇಳ್ತೀನಿ ನೋಡಿ. ನಮ್ಮ ಗಾಡಿ ಅನ್ನೋದು ಮೈಲೇಜ್ ಬರುತ್ತೆ. ಅದಾದಮೇಲೆ ನಮಗೆ ವೇರ್ ಆ್ಯಂಡ್ ಟೇರ್ ಅಂದರೆ ಇಂಜನ್ ಒಳಗಡೆ ಮೆಟಲ್ ಪಾರ್ಟ್ಸ್ನು ನಮಗೆ ನೀಟಾಗಿರ್ತವೆ. ಅದಾದಮೇಲೆ ನಮಗೆ ಇಂಜನ್ ಲೈಫ್ನು ಬೆಳೆಯುತ್ತೆ. ಅದಾದಮೇಲೆ ನಮಗೆ ಲೈಕ್ ಸ್ಮೂತ್ನೆಸ್ನು ಇನ್ಕ್ರೀಸ್ ಆಗುತ್ತೆ. ಇನ್ನು ಇಂಜನ್ ಅನ್ನೋದು ರಫ್ ಆಗಿರಲ್ಲ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ಮಾಗೆ ನಮಗೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ಅರೌಂಡ್ ಅದೇನು ಒಂದು ಜಾಸ್ತಿ ಏನಿರಲ್ಲ, ಲೈಕ್ ಒಂದು 500 ಸಮಥಿಂಗಲ್ಲೇ ಆಗಿಬಿಡುತ್ತೆ. ಲೈಕ್ ಒಂದು 6 ಮಂತ್ಸ್ಗೆ ಅಥವಾ ಒಂದು 7-8 ಮಂತ್ಸ್ಗೆ ಆ ಥರ ಮಾಡ್ಕೋಬೋದು. ಇಲ್ಲಿ ಇದೆ ನೋಡಿ. ಸೊ ಇದಕ್ಕಿಂತ ಹತ್ತಿತ್ತು ಅವಾಗ ಮಾರ್ನಿಂಗ್ ನಾನು ಬರಬೇಕಾದ್ರೆ. ಸ್ವಲ್ಪ ವೇಟ್ ಮಾಡಪ್ಪ, ನಿನ್ನ ಗಂಟೆ ಹೋಗ್ತಾ ಇಲ್ಲಿದೆ ನೋಡಿ. ಬಟ್ ನಾವು ಅನ್ನೋದಲ್ಲ, ನಾವು ಸ್ವಲ್ಪ ಗೌರ್ಮೆಂಟ್ಗೆ ಲೈಕ್ ಸಪೋರ್ಟ್ ಮಾಡಬೇಕು. ಅವ್ರಿಗೂ ಲೈಕ್ ಇರುತ್ತೆ, ಲೈಕ್ ಕಂಪ್ಲೀಟ್ ಮಾಡಬೇಕು, ಜನಗಳಿಗೆ ಇಬ್ಬಂದಿ ಆಗ್ತಿದೆ ಅಂತೇಳಿ ಅವ್ರಿಗೂ ಇರುತ್ತೆ. ಆದಷ್ಟು ಬೇಗನೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು ಕೂಡ. ಎಲ್ಲಿ ಹೋಗ್ತೀಯೋ ಬಾ, ಹೋಗ್ಬಿಡು. ಎಲ್ಲಿ ಹೋಗ್ತೀಯೋ ಏನು ಗೊತ್ತಾ, ಇದಿಷ್ಟು ಸಣ್ಣ ರೋಡ್ನಾಗ ಏನು ಅಷ್ಟು ಅರ್ಜೆಂಟು.
ಸೊ ಈ ಥರ ಸಡನ್ನಾಗಿ ಈ ಥರ ಕ್ರಾಸ್ ಇರುವಾಗ ಸಡನ್ನಾಗಿ ಹೋಗಬಾರ್ದು. ಲೈಕ್ 100 ಮೀಟರ್ಸ್ ದೂರ ಇದೆ ಅಂತಂದಾಗ ಇಂಡಿಕೇಟರ್ ಆನ್ ಮಾಡಬೇಕು 100 ಮೀಟರ್ಸ್. ಯಾಕಂದರೆ ಹಿಂದ್ಗಡೆ ಬರೋರಿಗೆ ಗೊತ್ತಾಗುತ್ತಲ್ಲ, ಹಿಂದ್ಗಡೆ ಬರೋರಿಗೆ ಓ ಇವರು ರೈಟಾಗಿ ಹೋಗ್ತಾ ಇದ್ದಾರೆ, ರೈಟ್ ಇಂಡಿಕೇಟರ್ ಹಾಕಿದ್ದಾರೆ, ಸೊ ನಾವು ಲೆಫ್ಟ್ಲಿದ್ದ ಓವರ್ಟೇಕ್ ಮಾಡ್ಬೇಕು ಇವ್ರನ್ನ ಅಂತೇಳಿ ಗೊತ್ತಾಗುತ್ತೆ. ಇನ್ ಕೇಸ್ ನೀವೇನಾದರೂ ಇಂಡಿಕೇಟರ್ ಆನ್ ಮಾಡಿಲ್ಲ, ಸಿಗ್ನಲ್ ಏನು ಹ್ಯಾಂಡ್ ಸಿಗ್ನಲ್ ಏನು ಕೊಟ್ಟಿಲ್ಲ, ಸಡನ್ನಾಗಿ ಈ ಥರ ಅಲ್ಲಿ ಓಪನಿಂಗ್ ಇತ್ತಲ್ಲ, ಅಲ್ಲಿ ಓಪನಿಂಗ್ ಆ ಥರ ಏನಾದರೂ ಹೋಗಿದ್ದೀರಿ ಅಂದರೆ ಮಾತ್ರ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿನ ರೂಲ್ಸು ಎಲ್ಲರಿಗೂ ತಿಳಿಸ್ಬೇಕಾಗುತ್ತೆ. ಗೌರ್ಮೆಂಟ್ ಕೂಡ ಲೈಕ್ ಎಲ್ಲರಿಗೂ ಗೊತ್ತಿರಲ್ಲ ಅದು, ಲೈಕ್ ರೂಲ್ಸ್ ಅನ್ನೋದು ಕೆಲವು ಜನಕ್ಕೆ ಗೊತ್ತಿರಲ್ಲ. ನನಗೂ ಗೊತ್ತಿದ್ದಿಲ್ಲ ಲೈಕ್ ಮೊದಲನೇದಾಗಿ. ಆಮೇಲೆ ನಾನೇ ಮೆಲ್ಲಕ್ಕೆ ತಿಳ್ಕೊಂಡಿರೋದು ಇದು ಎಲ್ಲ ರೂಲ್ಸ್ ಅನ್ನೋದು. ಸೊ ಇದಾದಮೇಲೆ ಇಲ್ಲಿ ಸ್ಲೋ ಲೇನು, ಅದಾದಮೇಲೆ ಇದು ಲೈಕ್ ಬೈಕ್ಸ್ ಅಥವಾ ಸಣ್ಣ ಕ್ಯಾಟಗರಿ ವೆಹಿಕಲ್ಸ್, ಲೋ ವೇಟ್ ವೆಹಿಕಲ್ಸ್ ಅಂತಾರಲ್ಲ, ಅವು ಎಲ್ಲ ಟ್ರಾವೆಲ್ ಮಾಡಲಿಕ್ಕೆ ಇಲ್ಲಿ ಸ್ಲೋ ಹೋಗೋ ವೆಹಿಕಲ್ಸ್ಗೆ. ಅದಾದಮೇಲೆ ಅದು ಫಾಸ್ಟ್ ಲೇನ್ ಅಂತ ಹೇಳ್ಬಿಟ್ಟು ಲೈಕ್ RN5 ಯಾವ ಥರ ಸೆಟ್ಟಿಂಗ್ಸ್ ಮಾಡಿದ್ನೋ ಇದಕ್ಕೂ ಅದೇ ಥರ ಸೆಟ್ಟಿಂಗ್ಸ್ ಮಾಡಿದ್ದೀನಿ. ಆ್ಯಂಡ್ ವೀಡಿಯೋ ಕ್ವಾಲಿಟಿನೂ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಇರುತ್ತೆ ವೀಡಿಯೋ ಕ್ವಾಲಿಟಿ. ಲೈಕ್ ಗೋಪ್ರೋನು ಸಿಮಿಲರ್ ಆಗೇ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಗೋಪ್ರೋ ಕ್ವಾಲಿಟಿ ಮಾತ್ರ ಸ್ವಲ್ಪ ಬೆಟರ್ ಅಂತ ಅನ್ಕೊತಾ ಇದ್ದೀನಿ. ಬಟ್ ಇದಕ್ಕೂ ಅಷ್ಟೊಂದು ಕಡಿಮೆ ಇಲ್ಲ ಇದೇನು. ಲೈಕ್ ಇದೂ ನಾರ್ಮಲ್ ಆಗಿ ಅದಕ್ಕೆ ಲೈಕ್ ಏನಂತಾರೆ ಕಾಂಪಿಟಿಷನ್ ಕೊಡ್ತಾ ಇದೆ. ಇದೂ ಪರವಾಗಿಲ್ಲ, ಬಜೆಟಲ್ಲಿ ನಮಗೆ ಇದು ಅಂದ್ಬಿಟ್ಟು ಒಂದಷ್ಟು ಬೆಸ್ಟ್ ಕ್ಯಾಮರಾ ಅಂತಲೇ ಹೇಳ್ಬೋದು. ಎಷ್ಟು ಜನ ಎಲ್ಲ ಹುಡುಗರು ಇದ್ರಲ್ಲ, ಇವರೆಲ್ಲ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಈಗ ಏನಾದರೂ ಬಸ್ ಬಂದಿದೆ ಅಂದರೆ ಮಾತ್ರ ಬಸ್ ಯಾವ ಥರ ಇರುತ್ತೆ ಅಂದರೆ ಕಾಲಿಕ್ಕೂ ಜಾಗ ಇರಲ್ಲ, ಆ ಥರ ಇರುತ್ತಲ್ಲ ಸ್ಟೂಡೆಂಟ್ಸ್ ಅವ.